ಫಸ್ಟ್ ಟೈಮ್ ನಮ್ಮ ಕಾರಲ್ಲಿ ನಮ್ಮ ಅಪಾರ್ಟ್ಮೆಂಟಿಗೆ ಎಂಟ್ರಿ ಆಗ್ತಾ ಇದೀವಿ. ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆಸಿ ಸ್ಟೋರೀಸ್ ಯೂಟ್ಯೂಬ್ ಚಾನಲ್. ನೀವೇನಾದ್ರೂ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ರೆ, ನಾನು ಚಂದನ ಕ್ಯಾಲಿಫೋರ್ನಿಯಾದಿಂದ ಮಾತಾಡ್ತಾ ಇದ್ದೀನಿ. ನಮ್ಮ ಈ ಅಮೆರಿಕನ್ ಜರ್ನಿ, ಲೈಫ್ ಸ್ಟೈಲ್, ಟ್ರಾವೆಲ್, NRI ಸ್ಟೋರೀಸ್ ನೋಡಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇವತ್ತಿನ ಡೇಟ್ ಬಂದು ಮೇ 14th ಆ್ಯಂಡ್ ನನಗೂ ಮತ್ತು ರಾಕೇಶ್ಗೂ ಈ ಡೇ ವೆರಿ ಸ್ಪೆಷಲ್ ಬಿಕಾಸ್ ಅವರ್ ಒನ್ ಆಫ್ ದಿ ಡ್ರೀಮ್ ಕಂಪ್ಲೀಟ್ ಆಗ್ತಾ ಇದೆ. ದಟ್ ಇಸ್ ವಿ ಆರ್ ಗೆಟಿಂಗ್ ಅವರ್ ನ್ಯೂ ಕಾರ್ ಟುಡೇ. ಆಕ್ಚುಲಿ ಕಾರ್ ಬುಕ್ ಮಾಡಬೇಕಾದ್ರೆ ನಾನು, ರಾಕೇಶ್ ಮತ್ತೆ ಅನುಪರ್ಣ ಮೂರೇ ಜನ ಬಂದಿದ್ವಿ. ಸೊ ಇಲ್ಲಿ ವಂಶು ಮತ್ತೆ ಪಲ್ಲವಿ ಅಕ್ಕ ಕಾರ್ ಕಲರ್ ಯಾವ್ದಿರ್ಬೋದು ಅಂತ ಗೆಸ್ ಮಾಡ್ತಾ ಇದ್ದಾರೆ. ವಂಶು, ವಾಟ್ ಡು ಯು ಸೇ? ಬ್ಲೂ. That's my favorite color. Vanshu, not pink. Blue is your favorite color. Pink. Also, but there's no pink parts. ನಾವು ಆಲ್ಮೋಸ್ಟ್ 11:30ಗೆಲ್ಲ ಶೋರೂಮ್ ರೀಚ್ ಆಗಿಬಿಟ್ವಿ. ಬಿಕಾಸ್ 1:30 ಒಳಗಡೆನೆ ಡೆಲಿವರಿ ತಗೋಬೇಕಾಗಿತ್ತು. ಥರ್ಸ್ಡೇ ಆಗಿರೋದ್ರಿಂದ 1:30 ಮೇಲೆ ರಾಹುಕಾಲ, ಬೇಡ ಅಷ್ಟ್ರ ಒಳಗಡೆ ತಗೊಳ್ಳೋಣ ಅಂತ. ಸೊ ಇಲ್ಲಿ ಕಾರೆಲ್ಲ ವಾಶ್ ಮಾಡಿ ಅವರು ನೀಟಾಗಿ ರೆಡಿ ಮಾಡ್ತಾ ಇದ್ದಾರೆ. ಪಲ್ಲವಿ ಅಕ್ಕ ಗೆಸ್ಟ್ ಇಟ್ ರೈಟ್. Your favorite color black. Black. Right? So much for being patient. Again, like that, they were super busy over there. ಇಲ್ಲಿ ಅವರು ಕಾರ್ ಹ್ಯಾಂಡ್ ಓವರ್ ಮಾಡೋಕ್ಕಿಂತ ಮುಂಚೆ ಏನೇನು ಫೀಚರ್ಸ್ ಇದೆ ಮತ್ತು ಕೀಯಲ್ಲಿ ನಾವು ಏನೇನೆಲ್ಲ ಆಪ್ರೇಟ್ ಮಾಡ್ಬೋದು ಅಂತ ಕಂಪ್ಲೀಟಾಗಿ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ನಾವು ಹೋಂಡಾ ಶೋರೂಮ್ಗೆ ಬಂದಿದ್ದು ನಿನ್ನೆ, ದಟ್ ಇಸ್ 13th ಮೇ. ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ, ಬಟ್ ನಮಗೆ ಬೇಕಾಗಿರೋ ಕಲರ್ ಆ್ಯಂಡ್ ವರ್ಷನ್ ಅವೈಲಬಲ್ ಇತ್ತು. ಸೊ ನಿನ್ನೆ ಪೇಪರ್ ವರ್ಕ್ ಎಲ್ಲ ಮುಗಿಸಿ ಡೌನ್ ಪೇಮೆಂಟ್ ಎಲ್ಲ ಮಾಡಿ ಹೋಗಿದ್ವಿ, ಬಿಕಾಸ್ ಡೇಟ್ ಆ್ಯಂಡ್ ಟೈಮ್ ಎಲ್ಲ ನೋಡ್ಕೊಂಡು ತೊಗೋಬೇಕು ಅಂತ ಇತ್ತು ನಮಗೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಂತ ಅಂದರೆ, ಒನ್ಸ್ ಬುಕ್ ಆದಮೇಲೆ ಕಾರ್ ಇಟ್ಕೊಳ್ಳಲ್ಲ ಅವರು ಶೋರೂಮಲ್ಲಿ. ನಾವು ತೊಗೊಂಡು ಬರಲೇಬೇಕು, ಬಿಕಾಸ್ ಏನಾದರೂ ಡ್ಯಾಮೇಜ್ ಆದರೆ ಅವ್ರು ರೆಸ್ಪಾನ್ಸಿಬಲ್ ಅಲ್ಲ ಅಂತ ಹೇಳ್ತಾರೆ. ಸೊ ನಾವು ಆದಷ್ಟು ಬೇಗ ಡಿಲಿವರಿ ತೊಗೋಬೇಕು. ಸೊ ನೆಕ್ಸ್ಟ್ ಡೇ ಥರ್ಸ್ಡೇ ಆ್ಯಂಡ್ ನಮ್ಮ ರಾಯರ್ ವಾರ ಆಗಿರೋದ್ರಿಂದ ಥರ್ಸ್ಡೇನೇ ಡಿಲಿವರಿ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. Congratulations! Thank you so much. Thank you. You're very nice people. It's my honor to have your own business. Thank you so much. ಆ್ಯಂಡ್ ಇಲ್ಲಿ ನಾವಿಬ್ರು ಕಾರ್ ಒಳಗಡೆ ಎಂಟ್ರಿ ಆಗೋಕ್ಕಿಂತ ಮುಂಚೆ ದೇವ್ರ ಫೋಟೋ ಇಡಬೇಕು ಅಂತ ಅಂದ್ಬಿಟ್ಟು ಪುಟಾಣಿದು ನಮ್ಮ ಮನೇಲೇ ಇದ್ದಿದ್ದು ಗಣೇಶದು ಮೂರ್ತಿ ತೊಗೊಂಡೋಗಿದ್ವಿ, ಮತ್ತು ಹನುಮಾನ್ ಚಾಲೀಸಾದು ಬುಕ್ ತೊಗೊಂಡೋಗಿದ್ವಿ. ಸೊ ಒಳಗಡೆ ಫಸ್ಟು ಗಣೇಶನ ಇಟ್ಟು ಹೂವು ಕೂಡ ಮನೆಯಿಂದನೇ ತೊಗೊಂಡೋಗಿದ್ವಿ. ಸೊ ಹೂವು ಇಟ್ಟು ಹಾಗೆ ಹನುಮಾನ್ ಚಾಲೀಸ ಬುಕ್ ಇಟ್ಟು ಆಮೇಲೆ ನಾವಿಬ್ರು ಕುತ್ಕೊಂಡು ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ ಕಾರ್ನ. ಆ್ಯಕ್ಚುಲಿ ನಾವು ಫಸ್ಟ್ ಬುಕ್ ಮಾಡಿದ್ದು ಟೊಯೋಟಾ ಕೊರೋಲಾ ಕ್ರಾಸ್, ಆ್ಯಂಡ್ ಡೆಲಿವರಿ ಡೇಟ್ ಅಂತೂ ತುಂಬ ಲೇಟ್ ಆಗಿತ್ತು. ಆಲ್ಮೋಸ್ಟ್ 1.5 to 2 months ಇತ್ತು. ಆ್ಯಂಡ್ ಆಲ್ಸೋ ರಾಕೇಶ್ಗೆ ಏನಿತ್ತು ಅಂತಂದರೆ, ನನ್ನ ಬರ್ಡೇ ದಿನನೇ ಡೆಲಿವರಿ ತೊಗೋಬೇಕು ಅಂತ ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಅದಾಗಿಲ್ಲ. ಆ್ಯಂಡ್ ಆಫ್ಕೋರ್ಸ್ ನಮಗೆ ಮುಂಚೆನೇ ಸಿಕ್ತು, ಅದಂತೂ ಇನ್ನೂ ಖುಷಿ ಇದೆ. ಬಟ್ ಟೊಯೋಟಾ ಬುಕ್ ಮಾಡಿದ್ದು ಸಿಕ್ಕಾಪಟ್ಟೆ ಲೇಟ್ ಆಗ್ತಿತ್ತು ಡೆಲಿವರಿ. ಸೊ ನಾನು ಅವ್ರಿಗೆ ಹೇಳ್ತಾ ಇದ್ದೆ, ದಟ್ಸ್ ಫೈನ್, ಬರ್ತ್ಡೇಕ್ಕಿಂತ ಮುಂಚೆನೇ ಬಂದಿದೆ. ಆ್ಯಂಡ್ ಆಲ್ಸೋ ನಂಬರ್ ಪ್ಲೇಟಲ್ಲೇ ನೋಡಿ 23 ಇದೆ. ಸೊ ಇಟ್ಸ್ ಲೈಕ್ ಲಕ್ಕಿ ಥಿಂಗ್ ಅಂತ ಹೇಳ್ತಾ ಇದ್ದೆ. ಸೊ ಒಂದ್ಸರಿ ಹೋಂಡಾ ಶೋರೂಮಲ್ಲಿ ನೋಡೋಣ ಅಂತ ಬಂದಿದ್ದು ಆ್ಯಕ್ಚುಲಿ ನಾವು, ಬಟ್ ಇಷ್ಟ ಆಗಿ ಹಾಗೆ ಬುಕ್ ಮಾಡಿಬಿಟ್ವಿ. ಸೊ ಇವಾಗ ಹೋಂಡಾ CRV ಇಸ್ ಅವರ್ಸ್.
ಇಲ್ಲಿ ಇನ್ನೊಂದು ಏನಂತ ಅಂದ್ರೆ ನಮ್ಮ ಇಂಡಿಯಾ ತರ ಕಾರ್ ಡೆಲಿವರಿ ಎಲ್ಲ ಕೊಡಲ್ಲ. ಲೈಕ್ ಹೆಂಗೆ ಟೇಪ್ ಕಟ್ ಮಾಡಿಸಿ ಕೇಕ್ ಎಲ್ಲ ಕಟ್ ಮಾಡಿ ಕಾರ್ ಕೀನ ಸೆಲೆಬ್ರೇಟ್ ಮಾಡ್ಕೊಂಡು ಕೊಡೋ ತರ ಎಲ್ಲ ಇಲ್ಲ ಇಲ್ಲಿ. ಜಸ್ಟ್ ಕೀ ಕೊಟ್ಟು ಪಾರ್ಕಿಂಗ್ ಲಾಟ್ ಅಲ್ಲಿ ಇದೆ ತಗೊಂಡೋಗಿ ಅಂತ ಹೇಳ್ತಾರೆ ಅಷ್ಟೇ. ಬಟ್ ನಮ್ಗೆ ಕಾರ್ ಅಂದ್ರೇನೆ ಎಮೋಷನ್. ಸೊ ಆಬ್ವಿಯಸ್ಲಿ ಅದ್ರಲ್ಲಿ ಒಂದ್ ಸ್ವಲ್ಪ ಬೇಜಾರಂತೂ ಆಯ್ತು, ಬಿಕಾಸ್ ನಮ್ದು ಫಸ್ಟ್ ಕಾರ್ ಅಂತ. ಅಂಡ್ ಕೋರ್ಸ್ ನಾವು ಸೆಲೆಬ್ರೇಟ್ ಮಾಡ್ಕೊಂಡು ತುಂಬಾ ಖುಷಿಯಿಂದನೇ ಇಸ್ಕೊಂಡ್ವಿ. ಬಟ್ ಇಲ್ಲಿ ಕಲ್ಚರಲ್ ಡಿಫ್ರೆನ್ಸಸ್ ತುಂಬಾ ಇದೆ ಇಂಡಿಯಾಗೂ ಅಮೇರಿಕಾಗೂ. ಸೊ ಏನು ಮಾಡಕ್ ಆಗಲ್ಲ. ಸೊ ಕಾರ್ ಕಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ಪಿಕ್ಸ್ ಅಂಡ್ ವಿಡಿಯೋಸ್ ಎಲ್ಲ ತಗೊಂಡು, ಅಂಡ್ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ನೋಡಿರ್ತೀರಾ. ಸೊ ಕಾರ್ ರಿವೀಲ್ ಒಂದು ವಿಡಿಯೋ ಮಾಡ್ಕೋಬೇಕಂತ ನನಗೆ ಸ್ಟಾರ್ಟಿಂಗ್ ಇಂದನೂ ಫುಲ್ ಇಷ್ಟ ಇತ್ತು. ಸೊ ಇಲ್ಲಿ ವಿಡಿಯೋ ಮಾಡೋಣ ಅಂತ ವಿಡಿಯೋ ಎಲ್ಲ ಕಂಪ್ಲೀಟ್ ಆಗಿ ಮಾಡ್ಕೊಂಡು ಮನೆ ಕಡೆ ಬಂದ್ವಿ. ಈವ್ನಿಂಗ್ ಟೆಂಪಲ್ಗೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡು ಸೊ ಮನೆಗೆ ಲಂಚ್ ಮಾಡೋಣ ಅಂತ ಫಸ್ಟ್ ಟೈಮ್ ನಮ್ಮ ಕಾರಲ್ಲಿ ನಮ್ಮ ಅಪಾರ್ಟ್ಮೆಂಟಿಗೆ ಎಂಟ್ರಿ ಆಗ್ತಾ ಇದೀವಿ. ಫಸ್ಟ್ ಟೈಮ್ ನಮ್ಮ ಪಾರ್ಕಿಂಗ್ ಅಲ್ಲಿ ನಮ್ಮ ಕಾರ್ನ ನಿಲ್ಲಿಸ್ತಾ ಇದೀವಿ. ಹಿಂಗ ಅನಿಸ್ತಾ ಇದೆ ಬೇಬಿ, ಖುಷಿನಾ? ಫುಲ್ ಇದೆಲ್ಲ ಹ್ಯಾಪಿ ಮೂಮೆಂಟ್ಸ್. ನಮ್ಮ ಪಾರ್ಕಿಂಗ್ ನಂಬರ್ 15 ನೋಡಿ. ಇಷ್ಟು ದಿನ ಖಾಲಿ ಇತ್ತು ನಮ್ಮ ಪಾರ್ಕಿಂಗು, ಇವತ್ತಿಗೆ ಕಂಪ್ಲೀಟ್ ಆಯಿತು. ಟುಡೇ ವಿ ಆರ್ 3. ಹೋಗ್ತಾ ಇಬ್ರು ಹೋದ್ವಿ, 3 ಜನ ಬಂದಿದ್ದೀವಿ ವಾಪಸ್ಸು. ನೀಟಾಗಿ ಪಾರ್ಕ್ ಮಾಡಿ ನೋಡಿಕೊಂಡು ಆಮೇಲೆ ಬನ್ನಿ 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 ಬನ್ನಿ. ತುಂಬ ಈ ಕಡೆಗಾಯಿತು. ಓಕೆ, ಇದು ನಮ್ಮದು ಫಸ್ಟ್ ಟೆಂಪಲ್ ವಿಸಿಟ್ ನಮ್ಮ ಕಾರಲ್ಲಿ ಅಲ್ವಾ ಬೇಬಿ? ಯಾವ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಇವಾಗ? ಹಿಂದೂ ಕಮ್ಯುನಿಟಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಕಾರ್ ಪೂಜೆ ಮಾಡಿಸೋಣ ಅಂತ. ಆಲ್ಮೋಸ್ಟ್ ಟೈಮ್ ಇವಾಗ 6:30 ಆಗೋಯ್ತು. ಬಟ್ ಅಂದರೂ ಸಿಕ್ಕಾಪಟ್ಟೆ ಬಿಸಿಲಿದೆ. ನಮ್ಮ ಮನೆಯಿಂದ ಎಷ್ಟು ಡಿಸ್ಟೆನ್ಸ್ ಟೆಂಪಲ್ಗೆ? 10 ಮೈಲ್ಸ್ ನಮ್ಮ ಮನೆಯಿಂದ ಟೆಂಪಲ್ಗೆ. ಸೊ ಇವಾಗ ಟೆಂಪಲ್ಗೆ ಹೋಗ್ಬಿಟ್ಟು ಕಾರ್ ಪೂಜೆ ಮಾಡಿಸ್ಕೊಂಡು ಬರಬೇಕು. ಸೊ ನಮ್ಮ ಹೊಸ ಕಾರಲ್ಲಿ ಇದು ಫಸ್ಟ್ ವ್ಲಾಗ್. ಫುಲ್ ಸೀರಿಯಸ್ ಆಗಿಬಿಟ್ಟಿದ್ದಾರೆ. ಚೂರು ಪ್ರಾಕ್ಟೀಸ್ ಆಗಬೇಕಲ್ಲ, ಬಿಕಾಸ್ ಇಲ್ಲಿಂದು ರೋಡ್ಸ್ ಅದಕ್ಕೆ ಸ್ಪೀಡ್ ಲಿಮಿಟಿಗೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗಬೇಕಲ್ಲ. ನಾನು ಬೇರೆ ಅವಾಗಿಂದ ಏನೇನೋ ಕ್ವಶನ್ಸ್ ಕೇಳಿ ಕೇಳಿ ತಲೆ ತಿಂತಾ ಇದ್ದೀನಿ. ಸೊ ಏನೋ 2 days ಮಾತಾಡ್ಬಾರ್ದಂತೆ. ಅಂದ್ರೆ ನಾನು ಕಾರಲ್ಲಿ ಕೂತಾಗ 2 days ಸೈಲೆಂಟ್ ಆಗಿರ್ಬೇಕಂತೆ. ಸೊ ಅವ್ರಿಗೆ ಪ್ರಾಕ್ಟೀಸ್ ಆಗೋವರೆಗೂ. ಆಮೇಲೆ ಎಷ್ಟಾದ್ರೂ ಮಾತಾಡ್ಕೊಂಡು ಪ್ರಾಕ್ಟೀಸ್ ಇದೆ. ಬಟ್ ನಾನು ಏನೇನೋ ಕ್ವಶನ್ಸ್ ಕೇಳಿ ಡಿಸ್ಟ್ರಾಕ್ಟ್ ಮಾಡಬಾರ್ದಂತೆ. 1-2 days ಪ್ರಾಕ್ಟೀಸ್ ಅಂದರೆ ನನ್ನ ಮಾತಿಗೆ ಕಾರಲ್ಲಿ ಪ್ರಾಕ್ಟೀಸ್ ಆಗೋವರೆಗೂ. ಆಮೇಲೆ ಏನಾದರೂ ಕೇಳ್ಬೋದಂತೆ, ಏನಾದರೂ ಮಾತಾಡ್ಬೋದಂತೆ. ಚೆನ್ನಾಗಿ ಆನ್ಸರ್ ಮಾಡಿಸ್ತಾರೆ. ಇವಾಗ ಮಾತ್ರ ಡಿಸ್ಟರ್ಬ್ ಮಾಡಬಾರ್ದಂತೆ 1-2 days. ಅಲ್ಲಿ ನೋಡಿ ಸರಿ, ಓಕೆ ನೋಡಿ ಮಿರರ್ನು ಇಲ್ಲಿ. ಓ ಸಾರಿ, ನಾನು ಹಿಂಗೆ ಇಟ್ಕೊಂಡಿರೋದು ಕಾಣಿಸ್ತಾ ಇಲ್ವಾ? ಓಕೆ, ಟೆಂಪಲಲ್ಲಿ ಸಿಗ್ತೀವಿ. ಬಾಯ್. आयु आरोग्य शास्त्र वाहन पूजा पूजा संकल्पम संकल्पम अहम अहम करिष्ये गजाननं गुरुनादिसेवितं मां विघ्नेश्वर पावनं सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणी नमोस्तुते। रामवरधरं विष्णुं शशिवर्णं चतुर्भुजं आर्द्रां यः कर्णीमेव लक्ष्मीं जातवेदो महावः दुर्गे सुमिता हरति ನಾವು ಅಮೇರಿಕಾದಲ್ಲೇ ಇರ್ಬೋದು, ಬಟ್ ಸ್ಟಿಲ್ ನಮ್ಮ ಇಂಡಿಯನ್ ಕಲ್ಚರ್ ಯಾರು ಎಲ್ಲಿದ್ರೂ ಬಿಡಕ್ಕಂತೂ ಆಗಲ್ಲ. ನಾವು ಯಾವುದೇ ಗಾಡಿ ತೊಗೊಂಡ್ರು ಅಷ್ಟೇ, ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸೋದ್ರಲ್ಲಿ ಸಿಗೋ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ಖುಷಿನೇ ಬೇರೆ. ಸೊ ಅದಕ್ಕೆ ನಮಗೆ ಯಾವುದೇ ಪ್ಲೇಸ್ಗೆ ಹೋಗೋಕ್ಕಿಂತ ಮುಂಚೆ ಫಸ್ಟ್ ದೇವಸ್ಥಾನಕ್ಕೆ ಹೋಗಬೇಕು ಅಂತಾನೆ ಇತ್ತು.
ಇಲ್ಲೂ ಅಷ್ಟೇ ನಮ್ಮ ಇಂಡಿಯಾ ಥರನೇ ನಾವು ಹೆಂಗೆ ಗಾಡಿ ಪೂಜೆ ಮಾಡಿಸ್ಬೇಕು ಅಂತಂದರೆ ದೇವಸ್ಥಾನಕ್ಕೆ ಹೋಗಿ ಪುರೋಹಿತ್ರ ಹತ್ರ ಹೇಳ್ತೀವಿ. ಇಲ್ಲೂ ಅಷ್ಟೇ ಅದೇ ಥರನೇ ಹೇಳಿ, ಬಟ್ ಇಲ್ಲಿ $100 ಪೇ ಮಾಡಬೇಕು. ಬಟ್ ಪ್ರೀ ಬುಕ್ಕಿಂಗ್ ಆ ಥರ ಎಲ್ಲ ಏನೂ ಇರಲ್ಲ. ಅವರೇನೆ ಸ್ವೀಟ್ಸ್, ತೆಂಗಿನಕಾಯಿ ಮತ್ತು ನಿಂಬೆಹಣ್ಣು, ಹೂವು ಎಲ್ಲ ಅವರೇ ಕೊಡ್ತಾರೆ. ಸೊ ಕೀ ಇಟ್ಬಿಟ್ಟು ಕಾರ್ ಮೇಲೆ ಪೂಜೆ ಎಲ್ಲ ಮಾಡಿ, ಅರ್ಚನೆ ಎಲ್ಲ ಮಾಡಿ ಪೂಜೆನೆಲ್ಲ ಮುಗಿಸ್ಕೊಂಡ್ವಿ. ಆ್ಯಂಡ್ ಮನೆಯವ್ರಿಗೂ ಕೂಡ ಎಲ್ರಿಗೂ ವಿಡಿಯೋ ಕಾಲ್ ಮಾಡಿ ಎಲ್ರಿಗೂ ಕಾರೆಲ್ಲ ತೋರಿಸಿ, ಸೊ ಇಟ್ ವಾಸ್ ರಿಯಲಿ ಅ ಬ್ಯೂಟಿಫುಲ್ ಡೇ. ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮನೆಗೆ ರಿಟರ್ನ್ ಆದ್ವಿ. ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಆರ್ ಸಿ ಸ್ಟೋರೀಸ್ ಯೂಟ್ಯೂಬ್ ಚಾನಲ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್ ಆ್ಯಂಡ್ ಲವ್ ಯು ಆಲ್.